ಈಜಿಯಾಗಿ ಅಕ್ಕಿ ಇಡ್ಲಿ ಯಾವ ಥರ ಮಾಡೋದಂದು ಈ ವಿಡಿಯೋದಾಗ ತೋರ್ಸ್ಲತ್ತೀನಿ. ಪ್ಲೀಸ್ ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡಿರಿ. ನಾನು 4 ಗ್ಲಾಸಾಗಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ ರೀ, ಸ್ವಚ್ಛಂಗೆ ತೊಳ್ಕೊಂಬಂದಿನಿ. ಮತ್ತು 1 ಗ್ಲಾಸಾಗಷ್ಟು ಉದ್ದಿನ ಬೇಳೆನೂ ತೊಗೊಂಡಿನಿ, ಅದನ್ನು ಸ್ವಚ್ಛಂಗೆ ತೊಳ್ಕೊಂಬಂದಿನಿ ರೀ. ಈಗ ಉದ್ದಿನ ಬೇಳೆ ಮತ್ತು ಅನ್ನ ರುಬ್ಕೊಳಕತ್ತೀನಿ ರೀ. ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರೀ. ಬೆಳಗಿನ ಜಾವ ನಾನು 9ಕ್ಕೆ ನೆನೆಕೊಂಡಿನಿ. ಈಗ 6 ಗಂಟೆಗೆ ನಾನು 6:30 7ಕ್ಕೆ ರುಬ್ಕೊಂಡಿನಿ ರೀ. ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿನಿ. ಅನ್ನನೂ ಉದ್ದಿನ ಬೇಳೆನೂ ಮತ್ತು ಅಕ್ಕಿನೂ ಎಲ್ಲನೂ 3 ಮಿಕ್ಸ್ ಮಾಡ್ಕೊಂಡು ಬಂದೀನಿ ರೀ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕೊಂಡು ಒಂದು ನೈಟ ಇಟ್ಕೊಂಡಿನಿ ರೀ. ಅದನ್ನು ಸ್ವಲ್ಪ ಸಕ್ಕರೆ ಹಾಕೊಳ್ಳೋದು ರೀ. ಈಗ ಒಂದು ನೈಟ್ ಆಯಿತು, ಹಿಟ್ಟು ಈ ಥರ ಉಬ್ಬೈತೆ ನೋಡಿರಿ. ಸಕ್ಕರೆ ಹಾಕ್ಕೊಂಡಿನಿ ನಾನು. ನೀವು ರಾತ್ರಿ ಸೋಡಾ ಹಾಕ್ಲಿಕ್ಕಂದ್ರೂ ನಡಿತೈತಿ, ಬಟ್ ಸೋಡಾ ಹಾಕಿದ್ರೆ ಚೆನ್ನಾಗಿ ಉಬ್ತೈತಿತ್ತಂದು ಹಾಕೇನಿ ರೀ ಅಷ್ಟೇ. ಈಗ ಥಂಡಿ ಐತ್ರಲ್ಲ ಅದ್ರ ಸಲುವಾಗಿ. ಈಗ ಕುಕ್ಕರ್ ಇಟ್ಕೊಂಡಿನಿ ರೀ, ಒಲೆ ಮ್ಯಾಗ ಕುಕ್ಕರ್ ಇಟ್ಕೊಂಡು ಹಿಟ್ಟು ಚೆನ್ನಾಗಿ ಅಳ್ಗಾಡ್ಸ್ಕೋಬೇಕು ರೀ. ಅಳ್ಗಾಡ್ಸ್ಕೊಂಡು ಇಡ್ಲಿ ಪಾತ್ರೆಗಳದ ನೋಡಿರಿ, ಇದಕ್ಕೆ ಎಣ್ಣೆ ಹಚ್ಕೊಂಡಿನಿ ರೀ. ಎಣ್ಣೆ ಹಚ್ಕೊಂಡು ನಾನು ಹಿಟ್ಟು ಹಾಕೊಳಕತ್ತೀನಿ ನೋಡಿರಿ. ಚೆನ್ನಾಗಿ ಹಿಟ್ಟೆಲ್ಲನೂ ಅಳ್ಗಾಡ್ಸ್ಕೋಬೇಕು. ಒಂದೊಂದಾಗಿ ನಾನು ಇಡ್ಲಿ ಪಾತ್ರೆ ಒಳಗೆ ಹಿಟ್ಟು ಹಾಕೊಳತ್ತೀನಿ ರೀ ಚಮಚಲೆ. ಇದು ಬಹಳ ಮೃದುವಾಗಿರ್ತಾವೆ ಹಿಟ್ಟು. ಎಷ್ಟು ಮೃದುವಾಗಿ ರುಬ್ತೀರಿ ನೋಡಿರಿ, ಎಷ್ಟು ಸಣ್ಣ ಫುಲ್ ಸಣ್ಣ ಹಾಕಬೇಕು, ಆವಾಗ ಇಡ್ಲಿ ಚೆನ್ನಾಗಿ ಬರ್ತೈತಿ. ಇದರೊಳಗೆ ಏನು ಉದ್ದಿನ ಬೇಳೆ ಮತ್ತು ರೇಷನ್ ಅಕ್ಕಿ ಅಷ್ಟೇ ಬಳಸ್ಕೊಂಡಿನಿ. ಮತ್ತು ಅನ್ನ ಮಾಡ್ಕೊಂಡಿದ್ದ ಮಧ್ಯಾಹ್ನ ಅನ್ನ ಮಾಡ್ಕೊಂಡಿದ್ದ ಅಷ್ಟು ಬಳಸ್ಕೊಂಡಿನಿ ಅಷ್ಟೇ. ಬಹಳ ಮೃದುವಾಗಿರ್ತಾವೆ ಇಡ್ಲಿ. ಎಲ್ಲದಕ್ಕೂ ಹಾಕಿ ನೋಡಿರಿ. ಈಗ ಇದ್ರೊಳಗೆ ನೀರು ಇಟ್ಕೊಂಡು ನಾನು ಇದು ಇಡ್ಲಿ ಸಾಚ್ಗಳು ಇಟ್ಕೊಳತ್ತೀನಿ ರೀ. ಈಗ ನೋಡಿರಿ ಬೆಂದಾವು. ಈಗ ಅಂದ್ರೆ 15 ನಿಮಿಷ ಇಟ್ಕೋಬೇಕು ರೀ. ಬೆನ್ಲಿಕ್ಕಂದ್ರೆ ಇನ್ನಷ್ಟು ಒಂದು 2-3 ನಿಮಿಷ ಇಟ್ಕೋಬೋದು. ಈ ಥರ ಮುಟ್ರೆ ನಮಗೆ ಕೈಗೆ ಅಂಟಬಾರ್ದು ರೀ. ಅಂಟ್ತಂದ್ರೆ ಮತ್ತೊಮ್ಮೆ ಒಂದು 10-25 ನಿಮಿಷ ಬಿಡಬೇಕು. ಈಗ ಅಂಟಿಲ್ಲ, ನಾನು ಬಂದ್ ಮಾಡ್ಕೊತೀನಿ ರೀ. ಬಂದ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡಿನಿ ನೋಡಿರಿ. ಈ ಥರ ಇಡ್ಲಿ ಬಂದವು. ಭಾಳ ಮೆತ್ತಗಂದ್ರೆ ಮೆತ್ತಗಾಗ್ಯಾವು. ಎಷ್ಟು ನೀವು ಇಡ್ಲಿ ಸಣ್ಣ ರುಬ್ತೀರಿ ನೋಡಿರಿ, ಅಷ್ಟು ಮೆತ್ತಗಿರ್ತಾವೆ ಇಡ್ಲಿ, ಚೆನ್ನಾಗಿರ್ತೈತಿ. ನಾನು ಸಾಂಬಾರು ಚಟ್ನಿ ಮಾಡ್ಕೊಂಡೀನಿ ನೋಡಿರಿ. ನೋಡ್ಬೋದು ನೀವು ವಿಡಿಯೋದಾಗ. ಭಾಳ ಮೃದುವಾಗಿ ನೋಡಿರಿ. ಇಡ್ಲಿ ಮುಟ್ರೆ ಒಂಥರ ಹತ್ತಿ ಮುಟ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗದಾವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.